I like it. I like it. I like it. Hey, ಒಂದ್ಸಲಿ ನೀನು ಹಗ್ ಮಾಡ್ಬೋದಾ ಮಗ? ನಿನ್ ಡಾನ್ಸ್ ನೋಡಿ ನಂಗೆ ಖುಷಿ ಆಗುತ್ತೆ ಕಣ. ಅವ್ನು ಹೆದ್ರೋಗ್ಬಿಟ್ಟ ಅವನು. ನನ್ನ ಅಕ್ಕ ಥರ. ರಿಲ್ಯಾಕ್ಸ್, ಸ್ಟ್ಯಾಂಡ್ ಇಟ್ ಈಸ್. ಆಯ್ ಸೂಪರ್. ಒಂದು ಬದನೆಕಾಯಿ ಇಟ್ಕೊಂಡು ಇಡೀ ಕೊರಿಯೋಗ್ರಾಫಿ, ಬದನೆಕಾಯಿನ ಬೇರೆ ಬೇರೆ ಲಿರಿಕಲ್ ಹಿಪ್ ಹಾಪ್ ಸ್ಟೈಲ್ ಅಲ್ಲಿ ತೋರಿಸಿದಂತ ಪ್ರತಿಭೆ. ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಇವ್ರಿಗೆ. ಫಸ್ಟ್ ಹೋಗಿ ರಾಜ್ಯ ಪದಕ ತಗೊಂಬ, ಆಮೇಲೆ ಮಾತಾಡ್ತೀನಿ. ನವೀನ್ ಆಯ್ಕೆ ಆಗಿದ್ದಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6. ಈಗ ನಿಮ್ಮನ್ನ ನೋಡಿ ಫಸ್ಟ್ ಚಿನ್ನಿ ಮಾಸ್ಟರ್ ಹತ್ರನೇ ಕೇಳ್ತೀನಿ. ಅವ್ರು ತಡಿಯಕ್ ಆಗ್ತಾ ಚಿನ್ನಿ ಮಾಸ್ಟರ್ಗೆ. ಚಿನ್ನಿ ಮಾಸ್ಟರ್, ಅವನ ಹತ್ರ ಒಂದು ಸ್ಟೈಲ್ ಇದೆ, ಅದು ಯೂನಿಕ್ ಆಗಿದೆ. ಹಿಸ್ಟೋರಿಕ್ ನೋಡ್ಲೇ ಇಲ್ಲ. ಈ ಕಂಪ್ಲೀಟ್ ಕಂಟೆಸ್ಟೆಂಟ್ಸ್ ಇದಾರಲ್ಲ ಅವರೆಲ್ಲರೂ ಒಂದ್ ಕಡೆ, ಇವನು ಒಂದೊಂದು ಕಡೆ ಇದ್ದಾನೆ. ಥ್ಯಾಂಕ್ ಯು ಸರ್. ದಿಸ್ ಫೆಲೋ ಏನಂದ್ರೆ ಇವನು ಒಳಗಡೆ ಇನ್ನೊಂದು ಆಕ್ಟರ್ ಇದ್ದಾನೆ. ಫಸ್ಟ್ ಆಫ್ ಆಲ್ ಒಂದು ಆಕ್ಟರು, ಒಂದು ಡಾನ್ಸರು, ಒಂದು ಕಾಮಿಡಿಯನ್ ಎಲ್ಲ ಮಾಡ್ತಿದ್ದಾನೆ. ಅವನು ಒಂದು ವಿಲ್ಲನ್ ಇದ್ದಾನೆ. such a big package. This guy is full package ಅಮ್ಮ. ಇದು ಒಂದು ಕಮರ್ಷಿಯಲ್ ಪ್ಯಾಕೇಜ್. ಅಂದ್ರೆ ನಮ್ಮ ಇಂಡಿಯನ್ ಸಿನಿಮಾನಲ್ಲಿ ಎಲ್ಲಾ ಬೇಕು ಅಂತಾರ. ಎಲ್ಲ ಉಪ್ಪು ಖಾರ, ಆಮೇಲೆ ಎಲ್ಲಾ ಪಲ್ಯಗಳು, ಆಮೇಲೆ ಸ್ವಲ್ಪ ನಾನ್ ವೆಜ್ ಕೂಡ ಇರಬೇಕು. ಇವನಿಗೆ ಆಕ್ಚುಲಿ ಅದು ಕರೆಕ್ಟ್ ಆಗಿ ಗಿಲಿ 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 ಎಲ್ಲ ಇವನಿಗೆ animation mind blowing. adu you are rocking for me, rocking. Thank you sir, thank you so much. ಲಕ್ಕ 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 ಒಂದ್ಸಲಿ ನೀವು ಆನಿಮೇಷನ್ ಸ್ಟೈಲ್, ರೊಬೋಟಿಕ್ ಸ್ಟೈಲ್ ಅಲ್ಲಿ ಟ್ರೈ ಮಾಡಿ ಮಾಸ್ಟರ್. ಲಕ್ಕ 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 ಲಕ್ಕ. ಸೂಪರ್ ಮಾಸ್ಟರ್, ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ರಕ್ಷಿತಾ ಮೇಡಮ್, ದಾವಣಗೆರೆಗೆ ಯಾರಪ್ಪ ಹೋಗಿದ್ದು ಆಡಿಷನ್ಗೆ? ಸೂಪರ್ ಆಗಿ ಆಡಿಷನ್. ಐ ಲವ್ವಿಂಗ್ ದಾವಣಗೆರೆ. ಅಂದ್ರೆ ಅಲ್ಲಿ ಬಂದಿರೋ ಹುಡುಗರು ಈ ಸಲ ವಾಟ್ ಅನ್ ಅಮೇಸಿಂಗ್ ಟ್ಯಾಲೆಂಟ್. ಬಟ್ ಐ ಆಮ್ ಲವಿಂಗ್ ದಿಸ್ ಬಾಯ್. ಚಿನಿ ಪ್ರಕಾಶ್ ಸರ್ ತುಂಬಾ ನೀಟಾಗಿ ಹೇಳಿದ್ರು. ಯೂನಿಕ್ ನನ್ನ ಮಗ ಇವನು. ಇವನಿಗೆ ಸ್ವಲ್ಪ ಎಲ್ಲ ಹೇಳಿದ್ರು, ಸ್ವಲ್ಪ ಮೆಂಟಲು ಇದ್ದಾನೆ ಇವನು. ಅವ್ನು ಲಾಸ್ಟ್ ಅಲ್ಲೇ ಬ್ರಹ್ಮ ಕುತ್ಕೋ, ಉಡೋಣ ಮಜಾ ಮಾಡೋಣ ಅಂತ ಹೇಳಿದ್ದು. ನಂಗೆ ಆ ಸ್ಟೈಲ್ ತುಂಬಾ ಇಷ್ಟ ಆಗ್ಬಿಟ್ಟು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟ ಇವನು. ನನಗೆ ಇವನ್ ಬ್ಯಾಕ್ ಗ್ರೌಂಡ್ ಏನು, ಅವನು ಎಲ್ಲಿ ಡಾನ್ಸ್ ಕಲ್ತೆ ನೀನು ಈ ತರ? ಅಂದ್ರೆ ನಾನು ಯಾವ ಡ್ಯಾನ್ಸ್ ಕ್ಲಾಸಿಗೆ ಹೋಗಿಲ್ಲ ಮೇಡಮ್. ಅಪ್ಪ ಅಮ್ಮ ಚಿಕ್ಕವರಿದ್ದಾಗ್ಲಿಂದರೂ ಜನಪದ ಗೀತೆ ಅಂತ ಹೇಳ್ತಾರೆ ಮೇಡಮ್. ಹೌದು, ಅದನ್ನ ನಾವು ಅವಾಗ್ಲಿಂದ ನಾವು ಚಿಕ್ಕವರಿದ್ದಾಗ ಹೇಳ್ಕೊಡೋರು. ಫಸ್ಟ್ ಸಾಂಗ್ ಬಂದ್ಬಿಟ್ಟು ಹಗಲು ರಾತ್ರಿ ಕುಟ್ಟಿ ಕುಟ್ಟಿ ಕುಟ್ಟಪ್ಪ ಅಂತ ಹೆಸರು ಬಿತ್ತು, ಕುಟ್ಟಿ ಕುಟ್ಟಿ ಸಣ್ಣಗಾಯ್ತು ಜೀವ, ಏನು ಉಳಿಯಲಿಲ್ಲದೆ ಅದಾಗ ಕಾವ. ಆ ಚಿಕ್ಕವನಿಂದ ಜನಪದ ಗೀತೆಗಳು ಕಲಿಸಿರೋದು ಮೇಡಮ್. ನಾನು ಅದಕ್ಕೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂತ ಗಣಪತಿ ಹಬ್ಬಕ್ಕೆ ಗಲ್ಲಿ ಡ್ಯಾನ್ಸರ್ ಅಂತಾರೆ ಮೇಡಮ್. ಗಲ್ಲಿ ಡ್ಯಾನ್ಸರ್ ಸಾಂಗ್ ಹಾಕಿದ್ರೆ ಸಾಕು, ಹೋಗಿ ಕುಣಿಯೋದು ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಅದನ್ನಂಗೆ ಕಂಟಿನ್ಯೂ ಸ್ಕೂಲಲ್ಲಿ, ಕಾಲೇಜಲ್ಲಿ ಹಿಂಗೆ ಮಾಡ್ಕೊಳ್ತಾ ಬಂದು. ನೀನ್ ಕಲ್ತಿದ್ದ ಇದು? ಇದು ಆನಿಮೇಷನ್ ಪಾಪಿಂಗ್ ಏನೋ ಒಂದು ಯೂನಿಕ್ ಇರ್ಲಿ ಏನೋ ಕೊಡೋಣ ಅಂತಂದ್ರೆ. ಬಟ್ ನೀನ್ ಹೆಂಗ್ ಕಲ್ತೆ ಅದು? ನೀನೇ ಸ್ವಂತ ಕಲ್ತಿಯ? ಸ್ವತಃ ಅಂದ್ರೆ ಮೈಕಲ್ ಜಾಕ್ಸನ್ ಅವ್ರು ತೀರೋದ್ರು ಮೇಡಮ್. ಅವಾಗ ಅವ್ರ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರು ಬೇರೆ ಜಾಸ್ತಿ ಮಾಡಿ ಅದ್ ನೋಡ್ ಕಲ್ತಿಯೇನೋ? ಅವ್ರು ನೋಡಿ ನಾನು ಕಲ್ತಿರೋ ನೋಡಿ. ಅದು ಅಷ್ಟು ಈಸಿ ವಿಷಯ ಅಲ್ಲ. ಮೇಡಮ್ ಹೇಳ್ದಂಗೆ ಎಷ್ಟೋ ಸಲಿ, ಎಷ್ಟೋ ವರ್ಷಗಳ ಕಲಿಕೆಯಿಂದ ಕೂಡ ಕೆಲವೊಂದ್ಸಲಿ ಕಲೆ ಒಲಿಯೋದಿಲ್ಲ. ನಿನಗೆ ಅದು ದೇವರೇ ಕಲೆಯನ್ನ ಕೊಟ್ಬಿಟ್ಟಿದ್ದಾರೆ ನವೀನ್. ಸೀರಿಯಸ್ಲಿ ಸೀರಿಯಸ್ಲಿ ವೆರಿ ಪ್ರೌಡ್, ವೆರಿ ಪ್ರೌಡ್. ಥ್ಯಾಂಕ್ ಯು ಶಿವಣ್ಣ. ನವೀನ್ ತುಂಬಾ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್. ಏನು ಮಾತಾಡಂಗಿಲ್ಲ. ನಿಮ್ಮ ಊರ ಹೆಸರು ಹರಿಹರ ಅಲ್ವಾ? ನಿನ್ನಲ್ಲಿ ಹರಿನೂ ಇದ್ದಾನೆ, ಹರಾನೂ ಇದ್ದಾನೆ. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ನಾವಂತೂ ಬಹಳ ಎಂಜಾಯ್ ಮಾಡಿದ್ವು. ಅದಕ್ಕೆ ನಾವು ನಮಗೆ ನಿಂತ್ಕೊಂಡು ನಿಮ್ನ ಕ್ಲಾಪ್ ಮಾಡ್ಬೇಕಂತಿತ್ತು, ಅದಕ್ಕೆ ಕ್ಲಾಪ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಅರ್ಜುನ್ ಸರ್. ನವೀನ್ ಅವರೇ ಸರ್, ನೀವು ಬ್ರಹ್ಮನ್ಗೆ ತಲೆ ಕೆಟ್ಟು ಹುಡಿಸ್ದ ಮನುಷ್ಯನ್ ಜನ್ಮನ ಅಂತ ಹೇಳಿ ಆಡಿದ್ರಿ. ನಿಮ್ ಕತೆ ಎಲ್ಲ ಕೇಳಿದ್ರೆ ಬ್ರಹ್ಮ ಇಷ್ಟಪಟ್ಟು ಹುಡ್ಸಿರೋ ಜನ್ಮ ನಿಮ್ದು ಅಂತ. ಥ್ಯಾಂಕ್ ಯು ಸರ್. ತುಂಬಾ ಇಷ್ಟಪಟ್ಟು, ಯಾಕಂದ್ರೆ ಎಲ್ಲವೂ ಒಬ್ಬರಲ್ಲೇ ತುಂಬಿಸಿದ್ದಾರೆ. ಎಲ್ಲ ಟ್ಯಾಲೆಂಟ್ ಒಂದ್ ಕಡೆ, ಇನ್ನೊಂದ್ ಕಡೆ ಆ ಟ್ಯಾಲೆಂಟ್ ನ ತೂಗಂತ ವಿನಯ. ಕೊನೆಯಲ್ಲಿ ನೀವು ಗೆದ್ಮೇಲೆ ಒಂದು ಕೈ ಹಿಂಗ್ ಅಂದ್ರಲ್ಲ, ಗೆಲುವಿನ ಖುಷಿ
ಅದು ಒಂದು ಅನ್ನೋದಕ್ಕೆ ಎಷ್ಟು ಕಷ್ಟಗಳು ದಾಟ್ಕೊಂಡ್ ಬರ್ಬೇಕು, ಎಷ್ಟು ಕನಸುಗಳು, ಎಷ್ಟು ಅವಮಾನಗಳು, ಎಲ್ಲವೂ ಅದೊಂದು ಹಿಟ್ಟಲ್ಲಿತ್ತು. ಎಲ್ಲದನ್ನು ಹೊಡೆದಾಕ್ಬಿಟ್ರಿ ಒಂದೇ ಒಂದು ಹಿಟ್ಟಲ್ಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ನಿಮ್ಗೆ. ಬರೀ ಡಾನ್ಸರ್ ಅಲ್ಲ, ನೀವು ಕಲೆಗೆ ಸಂಬಂಧಪಟ್ಟಂತ ಜೀವ. ದೊಡ್ಡದಾಗಿ ಬೆಳೀರಿ, ಒಳ್ಳೇದಾಗ್ಲಿ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ನವೀನಾ, ಏನದು ಸ್ಟೈಲ್ ಹೇಳಿದ್ ನೀವು ಮಾಡಿದ ಡಾನ್ಸ್ದು? ಆನಿಮೇಷನ್ ಪಾಪಿಂಗ್. ಬಟ್ ಅದಕ್ಕೆ ಹೆಸರು ನೀವೇ ಇಟ್ಟಿದ ಅಥವಾ ಇದೆಯಾ ಅದು ಆಲ್ರೆಡಿ ಆ ಥರ? ಅದು ನಾನೇ ಇಟ್ಟಿರೋ ನೋಡು. ಓಹೋ, ನೀವೇ ಇಟ್ಟಿರೋದಾ? ಏನಕ್ಕೆ ಅದು ಅನಿಮೇಷನ್ ಅಂತ ಅದು ಇಟ್ಕೊಂಡ್ರಿ ಹಂಗೆ? ಅಂದ್ರೆ ನಾನು ಇನ್ನೊಂದೇನಂದ್ರೆ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಗೊಂಬೆಗಳು ಎಲ್ಲ ಮಾಡ್ತಾ ಇರ್ತಾರೆ. ಅದು ಮಾಮೂಲಿ ಮನುಷ್ಯರ ತರ ಮಾಡ್ತಾ ಇರಲ್ಲ. ಹೆಂಗೆ ಅದು ಕಟ್ 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 ಬರ್ತಾ ಇರ್ತದೆ. ತೋರ್ಸು ಒಂದ್ಸಲಿ ಕಾರ್ಟೂನ್ ಅಲ್ಲಿ ಗೊಂಬೆಗಳು ಹೆಂಗ್ ಮಾಡ್ತಾರೆ. ಇವಾಗ ನಾನು ಜಸ್ಟ್ ಮಾತಾಡ್ತೀನಿ ಮೇಡಮ್, ಅದು ನೋಡಿ. ನಮ್ಮೂರು ಹರಿಹರ ಆಕ್ಚುಲಿ. ನಾನಿಲ್ಲಿ ಬಂದಿರೋ ಡ್ಯಾನ್ಸ್ ಮಾಡ್ಲಿಕ್ಕೆ. ಏನ್ ನನ್ನ ಟ್ಯಾಲೆಂಟ್ ಏನಿದೆ ನಾನು ತೋರ್ಸೋದಕ್ಕೆ ಅಲ್ವಾ ಅಲ್ವಾ ಅಲ್ವಾ. ಸೂಪರ್ ನೀನು, ಸೂಪರ್. ನೀನು ಏನೋ ಗೊಂಬೆಗಳನ್ನ ನೋಡಿ ಆನಿಮೇಷನ್ ಹಿಪ್ ಹಾಪ್ ಅಂತ ಒಂದು ಹೆಸರು ಕ್ರಿಯೇಟ್ ಮಾಡಿದ್ಯಾ. ಇಮಿಡಿಯೇಟ್ ಆಗಿ ನಿಮ್ಮ ಡ್ಯಾನ್ಸಿಂಗ್ ಫ್ಯಾಮಿಲಿನ ಸ್ಟೇಜ್ ಮೇಲೆ ಕರೆದು ಬಿಡ್ತೀನಿ. ಮ್ಯೂಸಿಕ್. ನವೀನ್ ಸೆಲೆಕ್ಟ್ ಆಗಿರೋದು ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿಯಾಗಿದೆ. ನವೀನ ತುಂಬಾ ಚಿಕ್ಕವನಿಂದನೂ ಭಾರಿ ಪ್ರಯತ್ನ ಮಾಡಿದ್ದೆ. ನಾನು ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದೆ ಅವನಿಗೆ. ಸಣ್ಣ ಹುಡುಗರಿಂದನೂ ಶ್ರೀರಾಮಚಂದ್ರ ಜನಪದ ಗೀತೆಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ. ಅದಿವತ್ತು ಅವನಿಗೆ ಒಂದು ದಾರಿ ದೀಪ ಆಗಿ ಈ ಡ್ಯಾನ್ಸ್ ಇದಕ್ಕೆ ಬಂದಿದ್ದಾರೆ ಅಂತ ಮಾತಾಡ್ತೀನಿ. ಇಡೀ ಫ್ಯಾಮಿಲಿಗೆ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6ಗೆ ಸ್ವಾಗತ, ಸುಸ್ವಾಗತ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ನವೀನ್.